ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರೋ ಥರ ಮಂತ್ಲಿ ಗ್ರಾಸರಿ ಏನಿದೆ ಅಲ್ವಾ, ಅದರ ಒಂದು ಆರ್ಗನೈಜೇಷನ್ ಏನಿದೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಫಸ್ಟ್ ಕಿಚನಿಂದನೇ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಫಸ್ಟು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆನ್ನೆ ತೊಗೊಂಡು ಬಂದಿರೋವಂಥ ರೋಸ್ಗಳು ಇದೆ. ನೆನ್ನೆ ಶಾಪಿಂಗ್ಗೆ ಏನು ಗ್ರೋಸರಿ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದಾಗ ಜೊತೆಲಿ ಒಂದಷ್ಟು ಫ್ಲವರ್ನೂ ಕೂಡ ತೊಗೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ಲಿವಿಂಗ್ ರೂಮಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೋಸಸಲ್ಲಿ ಏನೇನು ಎಕ್ಸ್ಟ್ರಾಕ್ಟ್ ಇರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು, ಅಂದರೆ ಎಕ್ಸ್ಟ್ರಾ ಲೀವ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಒಂದು ವೇಸಲ್ಲಿ ಕ್ಲಿಯರ್ ವಾಟ್ರ್ ಅಂದರೆ ನಾರ್ಮಲ್ ವಾಟ್ರ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಸೊ ಟಿ ವಿ ಹಾಲ್ ಏನಿದೆ ಅಲ್ಲಿ ಒಂದಷ್ಟು ಫ್ರೆಶ್ ಆಗಿರೋ ಫ್ಲವರ್ನ ಇಟ್ಬಿಟ್ಟು ಆ ಕ್ಯಾಂಡಲ್ ಎಲ್ಲ ಹಚ್ಚೋಣ, ಒಂದಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ನನಗೊಂದು ಇದು ಹ್ಯಾಬಿಟ್, ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಈ ಥರ. ನಾಟ್ ಓನ್ಲಿ ಫಾರ್ ಬರ್ಡೇ ಅಥವಾ ಏನಾದರೂ ಒಂದು ಸೆಲೆಬ್ರೇಷನ್ ಇದ್ದರೆ ಅಷ್ಟೇ ನಾನು ಮಾಡ್ತಾ ಇರಲ್ಲ. ಸುಮ್ಮನೆ ಯೂಶ್ವಲಿ ಹೂವು ಚೆನ್ನಾಗಿ ಕಾಣಿಸ್ಬಿಟ್ರೆ ಸಾಕು, ಮನೆಗೆ ತೊಗೊಂಡ್ಬಂದು ಪೂಜೆ ಎಲ್ಲ ಆದ ತಕ್ಷಣ ಸುಮ್ಮನೆ ಇಟ್ಬಿಟ್ಟು ಫೇಸಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಟಚಪ್ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ನನಗೆ ರೋಸ್ ಅಂದರೆ ತುಂಬ ಇಷ್ಟ, ಹೇಳೋಕ್ಕೆ ಆಗಲ್ಲ ಎಷ್ಟು ಇಷ್ಟ ಅಂತ. ಅದರಲ್ಲೂ ಈ ಥರ ಲೈಟ್ ಶೇಡಿನ ಡಬಲ್ ಕಲರ್ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ರೋಸ್ಗಳು, ಅದಂತೂ ತುಂಬ ಇಷ್ಟ ಆಗುತ್ತೆ. ನನಗಿದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ತೊಗೊಂಡ್ಬಂದು ವೇಸಲ್ಲಿಟ್ಟು ಇವಾಗ ತಾನೇ ನನ್ನ ಹಸ್ಬೆಂಡು ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಉದಿನ ಕಡಿ ಎಲ್ಲ ಹಚ್ಚಿ ಎಲ್ಲ ಮುಗಿಸಿದ್ರು. ಅವರು ವರ್ಕ್ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಲಿವಿಂಗ್ ಏರಿಯಾನ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ, ಸೆಟಪ್ ಮಾಡಿಟ್ಟಿದ್ದೀನಿ. ಸೊ ಯೂಶ್ವಲಿ ನಾವು ಜಾಸ್ತಿ ಟೈಮ್ನ ಲಿವಿಂಗ್ ಏರಿಯಾದಲ್ಲೇ ಅಲ್ವಾ ಸ್ಪೆಂಡ್ ಮಾಡೋದು. ಸೊ ಹಾಗಾಗಿ ಚೆನ್ನಾಗಿರಲಿ ಅಂತ ಹೇಳಿ ನಿಮ್ಮಲ್ಲೂ ಯಾರಿಗಾದ್ರೂ ಈ ಥರ ವ್ಯಾಸೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಮನೇನ ಡೆಕೋರೇಟ್ ಮಾಡೋ ಅಂಥ ಹ್ಯಾಬಿಟ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ, ನಾನು ಕೂಡ ನಿಮ್ಮ ಗ್ರೂಪ್ಗೆ ಸೇರ್ಕೊಳ್ತೀನಿ. ಸೊ ಯಾಕೆಂದರೆ ಫ್ಲವರ್ಸ್ ಅಂದ್ರೇ ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ. ಸೊ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಅಂತ ಹೇಳಿ. ಸೊ ನೆಕ್ಸ್ಟು ಕಮ್ ಟು ದ ಪಾಯಿಂಟ್, ಇವತ್ತು ನಾನು ಗ್ರೋಸರಿ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು. ಮಂತ್ಲಿ ಒಂದು ಗ್ರೋಸರಿ ಶಾಪಿಂಗ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಬಂದ ತಕ್ಷಣ ಎಲ್ಲ ಥಿಂಗ್ಸ್ಗಳನ್ನೂ ಶಾಪಿಂಗ್ ಮಾಡ್ಕೊಂಡಾದ್ಮೇಲೆ ಸೊ ತಿಂಡಿ ಸೆಕ್ಷನ್ಗೆ ಬಂದುಬಿಟ್ಟು ಏನೇನು ಈವ್ನಿಂಗ್ ಸ್ನ್ಯಾಕ್ಸ್ ಬೇಕೋ ಅದನ್ನು ತೊಗೊಳ್ತೀವಿ. ಆದಷ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಅವಾಯ್ಡ್ ಮಾಡ್ತೀವಿ ನಾವು. ಬಟ್ ಮಗು ಇದೆ ಅಲ್ಲ, ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾಳೆ ಪಾಪು. ಸೊ ಹಾಗಾಗಿ ಒಂದಷ್ಟು ಚಕ್ಲಿ ಕೋಡಬಳೆ ಅದು ಇದು ತೊಗೊಂಡು ಬರ್ತೀವಿ. ಸೊ ಬರುವಾಗಲೇ ಈ ಫ್ಲವರ್ನ ತೊಗೊಂಡು ಬಂದಿದ್ದು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಮನೆಗೆ ಬಂದಾದಮೇಲೆ ಇವಾಗ ಇದನ್ನೆಲ್ಲ ಸೆಟಪ್ ಮಾಡಬೇಕು. ಸುಮ್ಮನೆ ತೊಗೊಂಬಂದು ಒಂದು ಡಂಪ್ ಥರ ಹಾಕಿದ್ದೀನಿ ಇಲ್ಲಿ. ಇವಾಗ ಒಂದೊಂದನ್ನೇ ಕಟ್ ಮಾಡಿಬಿಟ್ಟು ಬಾಕ್ಸ್ನೆಲ್ಲ ಓಡಿಸ್ಬಿಟ್ಟು ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಬಂದು ನಾನು ಫ್ಲೋರ್ಗಳನ್ನೆಲ್ಲ ಇದು ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರುಗಳು ಏನೇನಿರುತ್ತೆ, ಹಳದಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಅದನ್ನೆಲ್ಲ ಫಸ್ಟು ಫಿಲಪ್ ಮಾಡ್ಕೊಳ್ತೀನಿ. ಈ ಬಾಕ್ಸ್ಗಳನ್ನೆಲ್ಲ ನಾನು ಒಂದ್ಸರಿ 3 ಮಂತ್ಸ್ ಒಂದ್ಸರಿ 6 ಮಂತ್ಸ್ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಹಂಗಾಗಿ ಇವಾಗ ಏನು ತೊಗೊಂಡು ಬಂದಿರೋ ಪಾಕೆಟ್ಗಳನ್ನೇ ಕಟ್ ಮಾಡಿಬಿಟ್ಟು ರೀಫಿಲ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಫಸ್ಟು ಅರಿಶಿನ ಪೌಡರ್ ಆಯಿತು. ಇವಾಗ ಮೈದಾ ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ಅಷ್ಟೇ ಕಟ್ ಮಾಡಿಬಿಟ್ಟು ರೀಫಿಲ್ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಜಾಸ್ತಿ ಮೈದಾ ಏನಾದರೂ ಸ್ವೀಟ್ ಮಾಡಿದ್ರೆ, ಇಲ್ಲಾಂದರೆ ಚಿಕನ್ ಏನಾದರೂ ಮಾಡ್ತೀವಲ್ಲ ಕಬಾಬ್ ಎಲ್ಲ, ಸೊ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೋಡ್ ಥರ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಮೈದಾನು ತೊಗೊಂಬಂದಿದ್ದೀನಿ. ರೈಸ್ ಫ್ಲೋರು ಮೈದಾ ಎರಡೂ ಫಿಲ್ ಮಾಡಿದ್ದು ಆಯಿತು. ಸೊ ಇದೇನು ಬಾಕ್ಸ್ಗಳಿದ್ದಾವಲ್ಲ, ಈ ಬಾಕ್ಸ್ಗಳು ನಿಮಗೆ ಎಷ್ಟು ಒಂದು ಕಾಲು ಕೆ ಜಿ ಇಲ್ಲಾಂದರೆ 1/4 kg ಜಾಸ್ತಿನೂ ಹಿಡಿಯುತ್ತೆ ಈ ಬಾಕ್ಸು. ಅರ್ಧ kg ಎಲ್ಲ ಹಿಡಿಯಲ್ಲ, 1/4 kg ಹಿಟ್ಟನ್ನು ಹಾಕ್ಬೋದು. ಹಿಟ್ಟನ್ನು ಯಾವ ಥರ ಹೇಳ್ತೀರಾ ನೀವು, 1/4 kg ಹೇಳ್ತೀರಾ. ಸೊ ಇಲ್ಲಿ ಪಾಕೆಟ್ಗಳೆಲ್ಲ ಸಿಗುತ್ತಲ್ಲ 250 ಗ್ರಾಮು ಆ ಥರ. ಸೊ ಹಾಗಾಗಿ ಈ ಥರ ಮೆಷರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಮೈದಾ ಮತ್ತು ರೈಸ್ ಫ್ಲವರು ಎರಡೂ ಆಯಿತು. ಇದು ಮೇಲ್ಗಡೆ ಸ್ಟಿಕ್ಕರ್ ಅಂಟಿಸಿದ್ದೀನಲ್ಲ, ಸೊ ಅದು ಬಂದು ನನಗೆ ಬ್ಯಾಂಗ್ಳೂರ್ಗೆ ಹೋದಾಗ ಸಿಕ್ಕಿದ್ದು. ಸೊ ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ತೊಗೊಂಬಂದಿದ್ದೆ. ನೆಕ್ಸ್ಟು ಉಪ್ಮಾ ರವೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಇತ್ತು ಉಪ್ಮಾ ರವೆ, ಸೊ ಅದಕ್ಕೆ ಬಾಕಿ ಉಳಿದಿದ್ದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚಟ್ನಿಗೆಲ್ಲ ನಾವು ಕಡಲೆ ಬೀಜನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಟೊಮೊಟೊ ಚಟ್ನಿ ಅದೆಲ್ಲ ಮಾಡಿದ್ರೆ ಕಡಲೆ ಬೀಜ. ನೆಕ್ಸ್ಟು ಬೇಳೆಕಾಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಮ್ಮ ಮನೇಲಿ ಸಾಂಬಾರು ಜಾಸ್ತಿ ಮಾಡ್ತೀವಲ್ವ, ಸೊ ಹಾಗಾಗಿ ಬೇಳೆಕಾಳು ಬೇಕೇ ಬೇಕು. ನಾನು ಒಂಥರ ಅಲ್ಲ, ಒಂದು 2-3 ಥರ ಬೇಳೆಕಾಳನ್ನ ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ಅಲಸಂದೆ ಕಾಳು, ನಾವು ಉಪ್ಸಾರು ಅದೆಲ್ಲ ಏನಾದರೂ ಮಾಡಿದಾಗ ಅಲಸಂದೆ ಕಾಳನ್ನ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಏನಾದರೂ ಹುಳಿ ಸಾರು ಮಾಡಿದಾಗಲೂ ಕೂಡ ತರಕಾರಿ ಜೊತೆ ನೆನೆಸ್ಬಿಟ್ಟು ಅಲಸಂದೆ ಕಾಳನ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅಲಸಂದೆ ಕಾಳನ್ನು ಕೂಡ ಯಾವಾಗಲೂ ಸ್ಟಾಕಲ್ಲಿ ಇಟ್ಕೊಂಡಿರ್ತೀನಿ. ತುಂಬ ಇಷ್ಟ ನನಗೆ, ಇದನ್ನು ಬೇಯಿಸಿ ತಿನ್ನಬೇಕು ಅಂದ್ರೂ ಉಪ್ಪಾಕಿ ಇಷ್ಟ ಆಗುತ್ತೆ ನನಗೆ. ಸೊ ಇಲ್ಲಿ ಶೇಂಗಾ ಬೀಜನೂ ಕೂಡ ರಿಫಿಲ್ ಮಾಡಿದ್ದೀನಿ. ಇದಾದಮೇಲೆ ನಾನು ಬ್ರೋಕನ್ ರೈಸು, ಅಕ್ಕಿ ಸ್ವಲ್ಪ ಬ್ರೇಕ್ ಆಗಿರುತ್ತಲ್ಲ ಆ ಥರ ಬ್ರೋಕನ್ ರೈಸ್ ಅಂತ ಸಿಗುತ್ತೆ, ಸೊ ಅದನ್ನು ತೊಗೊಂಬಂದು ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಬ್ರೋಕನ್ ರೈಸಿಂದು ಲೆಮನ್ ರೈಸು, ಚಿತ್ರಾನ್ನ, ಟೊಮೊಟೊ ರೈಸ್ಗೆಲ್ಲ ಯೂಸ್ ಮಾಡ್ತಿರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ನೆಕ್ಸ್ಟು ಹೆಸರುಬೇಳೆನ ಬಂದುಬಿಟ್ಟು ನಾನು ಪೊಂಗಲ್ಗೆಲ್ಲ ತುಂಬ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ವೀಕ್ಲಿ ಒಂದ್ಸರಿನಾದರೂ ಇಲ್ಲ 2 ಟೈಮ್ಸ್ ಪೊಂಗಲ್ ಮಾಡೇ ಮಾಡ್ತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಸೊ ಹಂಗಾಗಿ ಹೆಸರುಬೇಳೆ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಅದರ ಹಬ್ಬಗಳು ಬಂದಾಗ ಕೋಸಂಬರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಹಂಗಾಗಿ ಸ್ಟಾಕಲ್ಲಿ ಇಟ್ಟಿರ್ತೀನಿ. ಇನ್ನು ಧನಿಯಾ ಕಾಳು, ಕೊತ್ತಂಬರಿ ಬೀಜ, ಇದನ್ನು ಅಷ್ಟೇ. ಮೀನು ಸಾಂಬಾರೆಲ್ಲ ಮಾಡಿದಾಗ ನಾವು ಪೌಡ್ರು ಯೂಸ್ ಮಾಡಲ್ಲ. ಕೆಲವೊಂದು ನಾನ್ ವೆಜ್ ಮಾಡ್ತೀವಲ್ಲ ಅವಾಗೆಲ್ಲ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಅದೇ ಥರ ಈ ಥರ ಹುರಿದ್ಬಿಟ್ಟು ಕುಟ್ಬಿಟ್ಟು ಮಾಡ್ತೀವಿ, ಮಿಕ್ಸಿ ಗ್ರೈಂಡ್ಗೆಲ್ಲ ಹಾಕ್ಬಿಟ್ಟು. ಸೊ ಹಂಗಾಗಿ ಇದನ್ನು ಅಷ್ಟೇ ರಾ ಅಲ್ಲಿ ತಂದು ಇಟ್ಕೊಂಡಿರ್ತೀನಿ ನಾನು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಫಿಶ್ ಸಾಂಬಾರೆಲ್ಲ ಮಾಡಿದಾಗ ಬೇಕೇ ಬೇಕಾಗತ್ತೆ ನಮಗೆ. ಸೊ ಹಂಗಾಗಿ ಎರಡನ್ನೂ ಸ್ಟಾಕಲ್ಲಿ ತಂದು ಇಟ್ಕೊಂಡಿರ್ತೀನಿ. ಕೆಲವೊಂದ್ಸರಿ ಇದೆಲ್ಲ ಇದ್ದರೆ ನಾವು ಕೂಡ ಮನೆಯಲ್ಲಿ ಈ ಗರಂ ಮಸಾಲ ಇಲ್ಲ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಬೋದು. ಸೊ ಹಂಗಾಗಿ ತಂದಿಟ್ಕೊಂಡಿರ್ತೀನಿ, ಏನಾದರೂ ಎಮರ್ಜೆನ್ಸಿಗೂ ಬೇಕಾಗುತ್ತೆ, ನಾನ್ ವೆಜ್ ಏನಾದರೂ ಮಾಡಿದಾಗೂ ಬೇಕಾಗುತ್ತೆ ಅಂತ ಹೇಳಿ. ಸೊ ಇದು ಒಂದು ಮಸೂರ್ ದಾಲ್ಗಳನ್ನೂ ಎಲ್ಲ ಮಾಡ್ತೀವಲ್ಲ, ಒಂದೊಂದ್ಸರಿ ದಾಲೆಲ್ಲ ಮನೇಲಿ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಆ್ಯಂಡ್ ಸಾಂಬಾರಿಗೂ ಕೂಡ 2-3 ಥರ ದಾಲ್ನ ನಾನು ಯೂಸ್ ಮಾಡ್ತೀನಿ. ಇನ್ನೊಂದು ಯೆಲ್ಲೋ ಕಲರ್ ದಾಲು, ಇದು ಸ್ವಲ್ಪ ಕೆಂಪು ಕಲರ್ ಇರುತ್ತೆ, ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮಸೂರ್ ದಾಲು. ಬಟಾಣಿ ಕಾಳು ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಗೆ, ಯಾಕೆಂದರೆ ನಾವು ಪಲಾವು, ಟೊಮೊಟೊ ಬಾತು, ಏನಾದರೂ ರೈಸ್ ಬಾತ್ ಎಲ್ಲ ಮಾಡಿದಾಗ ಬಟಾಣಿನ ನೆನೆಸ್ಬಿಟ್ಟು ಯೂಸ್ ಮಾಡ್ತೀವಿ. ಮಗುಗೂ ಅಷ್ಟೇ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತೀನಿ ನಾನು, ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ. ಹಾಗಾಗಿ ಬಟಾಣಿ ಕಾಳನ್ನು ನಾನು ತುಂಬ ಸ್ಟಾಕಲ್ಲಿ ಇಡ್ತೀನಿ ಯಾವಾಗಲೂ ಅಷ್ಟೇ. ಸೊ ಇಲ್ಲಿ ಬೇಳೆಕಾಳುಗಳೆಲ್ಲ ರೀಫಿಲ್ ಮಾಡಿದ್ದು ಆಯಿತು. ಧನಿಯಾ ಕಾಳು ಮತ್ತು ಒಣಮೆಣಸಿನ್ಕಾಯಿ ಅದನ್ನು ಕೂಡ ರೀಫಿಲ್ ಮಾಡಿದ್ದು ಆಯಿತು. ನೆಕ್ಸ್ಟು ವೆರಿ ಬೇಸಿಕ್ ಥಿಂಗ್ಸು, ಒಗ್ಗರಣೆಗೆ ಏನು ಬೇಕೋ ಅದನ್ನು ಫಿಲ್ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಇದನ್ನೆಲ್ಲ ಈ ಥರ ಟ್ರಾನ್ಸ್ಪರೆಂಟ್ ಡಬ್ಬಗಳು ಬರ್ತವೆ ಗಾಜಿಂದು, ಅದನ್ನೆಲ್ಲ ಸ್ವಲ್ಪ ತಂದಿಟ್ಕೊಂಡಿದ್ದೀನಿ. ಈ ತುಪ್ಪ ಎಲ್ಲ ಪರ್ಚೇಸ್ ಮಾಡಿದಾಗ ಬಂದಿರೋ ಅಂಥ ಡಬ್ಬಗಳಿವೆಲ್ಲ. ಸೊ ಇದನ್ನೇ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೇ ಸ್ವಲ್ಪ ಸಾಸಿವೆಗಳು, ಸಾಸಿವೆ ಜೀರಿಗೆ ಎಲ್ಲ ಹಾಕಿಟ್ಕೊಳ್ತೀನಿ. ಸಾಸಿವೆ ಒಂದು ಡಬ್ಬದಲ್ಲಿ ಹಾಕಿದ್ದಾಯಿತು. ಇವಾಗ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾನಂತೂ ಎಲ್ಲ ಒಗ್ಗರಣೆಗೂ ಸಾಸಿವೆ ಜೀರಿಗೆನ ತಪ್ಪದೇನೆ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ಒಂದು ಚಕ್ಕೆ, ಈ ಥರ ಒಂದು ಬಾಕ್ಸಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಚಕ್ಕೆನ ಬ್ರೇಕ್ ಮಾಡಿಬಿಟ್ಟು ಅದರಲ್ಲೇ ಫಿಲ್ ಮಾಡ್ತೀನಿ. ಸೊ ಇದು ಕೂಡ ಇವಾಗ ರಿಫಿಲ್ ಆಗಿದೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಾನ್ ವೆಜ್ ಯಾರು ತುಂಬ ತಿಂತೀರ ಅವ್ರಿಗೆ ಇದೆಲ್ಲ ಸ್ಟಾಕಲ್ಲಿ ಇರಲೇಬೇಕಾಗತ್ತೆ. ನಮ್ಮನೇಲೂ ಅಷ್ಟೇ ವೀಕ್ಲಿ 1-2 ಟೈಮ್ಸ್ ಆದರೂ ನಾನ್ ವೆಜ್ ಮಾಡ್ತೀವಿ. ಸೊ ಹಾಗಾಗಿ ಚಕ್ಕೆ ಲವಂಗ ಎಲ್ಲ ನಮಗೆ ಬೇಕೇ ಬೇಕು. ಫ್ಲೇವರ್ಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಈ ಥರ ಇದನ್ನು ಅಷ್ಟೇ ಫಿಲ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು ಏನೇನು ಐಟಮ್ನ ರೀಫಿಲ್ ಮಾಡಿದ್ದೀನಿ ಅಂತ ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಮಂತ್ಲಿ ಎಲ್ಲ ತೊಗೊಂಬಂದು ಸ್ಟಾಕಲ್ಲಿ ಇಟ್ಬಿಡ್ತೀನಿ. ಒಂದೊಂದ್ಸರಿ 1.25 ಮಂತು, 1.5 ಮಂತ್ ಕೂಡ ಇದು ನಮಗೆ ಬರುತ್ತೆ. ಕೆಲವೊಂದ್ಸರಿ 1 ಮಂತಿಗೆ ಖಾಲಿ ಆಗಿಬಿಡುತ್ತೆ. ಸೊ ಯಾವಾಗ ಖಾಲಿ ಆಗುತ್ತೆ ಅವಾಗೆಲ್ಲ ಹೋಗ್ಬಿಟ್ಟು ರೀಫಿಲ್ ಮಾಡಿ ತೊಗೊಂಬಂದು ಇಟ್ಕೊಳ್ಳೋದು. ಸೊ ಇಲ್ಲಿ ಒಂದು ಸೈಡು ಫ್ಲೋರ್ಗಳನ್ನ ಇಟ್ಟಿದ್ದೀನಿ, ಇನ್ನೊಂದು ಸೈಡು ಕಡಲೆಬೇಳೆ ಅಂದರೆ ದಾಲೆಲ್ಲ ರೀಫಿಲ್ ಮಾಡಿ ಇಟ್ಟಿದ್ದೀನಿ. ಈ ಥರ ರೆಡ್ ಕಲರ್ ಬಾಕ್ಸಲ್ಲಿ ನಮಗೆ ಎಕ್ಸ್ಟ್ರಾ ಥಿಂಗ್ಸ್ ಏನೇನಿದೆ, ಎಕ್ಸ್ಟ್ರಾಗಳು ಏನೇನು ಬರುತ್ತೆ ಅದನ್ನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ರೌನ್ ಕಲರ್ 2 ಬಾಕ್ಸಲ್ಲೂ ಒಂದರಲ್ಲಿ ಉಪ್ಪು ಮತ್ತು ಇನ್ನೊಂದರಲ್ಲಿ ಸಕ್ಕರೆನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಏನೇನು ಕೈಗೆ ಸಿಗೋ ಥರ ಬೇಕೋ ಅದನ್ನೆಲ್ಲ ಹತ್ರನೇ ಇಟ್ಕೊಂಡಿರ್ತೀನಿ.
ಸೊ ಇಲ್ಲಿ ಬಂದು ಟೀ ಪೌಡ್ರು ಕಾಫಿ ಪೌಡ್ರು ಅಲ್ಲಿ ಹೆಸರು ಬೆಳೆದು ಸ್ಟಿಕ್ಕರ್ ಆ ಬಾಟ್ಲ್ ಮೇಲೆ ಬಂದುಬಿಟ್ಟಿದೆ, ಅದು ಖಾಲಿ ಆಗಿತ್ತು ಅಂತ ಅದಕ್ಕೆ ರೀಫಿಲ್ ಮಾಡಿದ್ದೆ ನಾನು ಟೀ ಪೌಡ್ರನ್ನ. ಸೊ ಎಕ್ಸ್ಟ್ರಾ ಚಪಾತಿ ಹಿಟ್ಟು ಏನು ಬರುತ್ತೆ ಮತ್ತು ಕಡಲೆ ಹಿಟ್ಟು ನಾವು ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು, ಆ ಪ್ಯಾಕೆಟ್ಗಳನ್ನೆಲ್ಲ ನಾನು ಎಕ್ಸ್ಟ್ರಾ ಏನಾದರೂ ತೊಗೊಂಬಂದಿದ್ರೆ ಅದನ್ನು ಇಟ್ಟಿರ್ತೀನಿ. ಈ ಟೈಮಲ್ಲೂ ಅಷ್ಟೇ 2 ಚಪಾತಿ ಹಿಟ್ಟಿನ ಪ್ಯಾಕೆಟು, 1 ಬೇಸನ್ ಪ್ಯಾಕೆಟು, ಇನ್ನೆರಡು ಎಣ್ಣೆ ಪ್ಯಾಕೆಟು ಅದು ಎಕ್ಸ್ಟ್ರಾ ತೊಗೊಂಬಂದಿದ್ದೀನಿ, ಏನಕ್ಕಾದ್ರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ. ಇನ್ನೊಂದು ಬಾಸುಮತಿ ರೈಸ್ನ ಯಾವಾಗಲೂ ಸ್ಟಾಕ್ ಇಟ್ಕೊಳ್ತೀನಿ, 1 kg ಮಿನಿಮಮ್ ತಂದಿಟ್ಕೊಳ್ತೀನಿ. ಬಿರಿಯಾನಿ ಏನಾದರೂ ಮಾಡಿದಾಗ ಬಾಸ್ಮತಿ ರೈಸು ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ಸ್ಟಾಕಲ್ಲಿ ತಂದು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ರೈಸು, ಎಣ್ಣೆ ಮತ್ತು ಬೇಸನ್ನು ಮತ್ತು ಗೋಧಿ ಹಿಟ್ಟು ಇದಿಷ್ಟು ಎಕ್ಸ್ಟ್ರಾ ಪ್ಯಾಕೇಜಲ್ಲಿ ಎಕ್ಸ್ಟ್ರಾ ತಂದು ಇಟ್ಕೊಂಡಿದ್ದೀನಿ ನಾನು. ಸೊ ಕಿಚನ್ ಹತ್ರ ಒಂದು ಸ್ಟೋರೇಜ್ ಪ್ಲೇಸ್ ಇದೆ ನನಗೆ ಕೆಳಗಡೆ ಕಬೋರ್ಡಲ್ಲಿ. ಸೊ ಅದರಲ್ಲಿ ನಾನು ಎಕ್ಸ್ಟ್ರಾ ಥಿಂಗ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈವನ್ ಉಪ್ಪು ಸಕ್ಕರೆ ಅದನ್ನು ಕೂಡ ತಂದಿಟ್ಕೊಂಡಿರ್ತೀನಿ. ಗ್ರೋಸರಿ ಶಾಪಿಲೆಲ್ಲ ಹತ್ರ ಇರೋಲ್ಲ, ಸೊ ಹಾಗಾಗಿ ಏನಾದರೂ ಬೇಕು ಅಂದರೆ ಸಡನ್ನಾಗಿ ಹೋಗಿ ತೊಗೊಂಬರೋಕ್ಕಾಗಲ್ಲ. ಹಾಗಾಗಿ ಎಕ್ಸ್ಟ್ರಾ ಥಿಂಗ್ಸ್ನ ನಾವು ಈ ಥರ ಸ್ಟೋರ್ ಮಾಡಿ ಇಡಲೇಬೇಕಾಗುತ್ತೆ. ಇಲ್ಲಿ ಕಂಫರ್ಟು ಮತ್ತು ಎಕ್ಸ್ಟ್ರಾ ಏನೇನು ಸ್ನ್ಯಾಕ್ಸ್ ಬೇಕು ಅದನ್ನು ಕೂಡ ಕೆಲವೊಂದು ಸರಿ ಇಟ್ಟಿರ್ತೀನಿ ಕೈಗೆ ಸಿಗೋ ಥರ. ಏನಾದರೂ ಬೇಕು ಅಂದರೆ ಅವರು ಪಾಪು ಆಗಿರ್ಬೋದು ಇಲ್ಲ ನನ್ನ ಹಸ್ಬೆಂಡ್ ಆಗಿರ್ಬೋದು ಬೇಕಂದರೆ ಇಲ್ಲಿಂದ ತೊಗೊಳ್ಬೋದು ಅವರು ಸ್ನ್ಯಾಕ್ಸ್ ಎಲ್ಲ. ಆ್ಯಂಡ್ ಪೇಸ್ಟನ್ನು ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಂದು ಪಾಪುಗೆ ಏನೇನು ಥಿಂಗ್ಸ್ ಬೇಕು ಅಂದರೆ ಅವಳಿಗೆ ಏನೇನು ತಿಂಡಿ, ಒಂದಷ್ಟು ಚಾಕ್ಲೇಟು, ಬಿಸ್ಕೆಟು, ವ್ಯಾಫಲ್ಸು ಇದನ್ನೆಲ್ಲ ತೊಗೊಂಬಂದು ಯಾವಾಗಲೂ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅವಳು ಯಾವಾಗಲೂ ಅದು ಬೇಕು ಇದು ಬೇಕು ಅಂತ ಯಾವಾಗಲೂ ಕೇಳ್ತಾ ಇರ್ತಾಳೆ, ಎಕ್ಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಇಲ್ಲ ಮಾರ್ನಿಂಗ್ ಟೈಮಲ್ಲಿ. ಆವಾಗ ಒಂದೊಂದು ಎರಡೆರಡನ್ನು ತೆಗೆದುಬಿಟ್ಟು ಕೊಡ್ತೀನಿ. ಈ ಥರ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋದು ಒಳ್ಳೆಯದೇ ಮನೆಯಲ್ಲಿ. ಆದಷ್ಟು ಹೆಲ್ದಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಆದಷ್ಟು ಹೆಲ್ದಿ ಸ್ನ್ಯಾಕ್ಸ್ನ ಸ್ಟೋರ್ ಮಾಡ್ಕೊಳ್ಳಿ ಮಕ್ಕಳಿಗೆ. ಸೊ ನಾನು ಅವಳು ಸ್ವಲ್ಪ ಬಿಸ್ಕೆಟ್ ಇಷ್ಟಪಡ್ತಾಳೆ ಅಂತ ಸ್ಟೋರ್ ಮಾಡ್ತಿದ್ದೀನಿ. ಆ್ಯಂಡ್ ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ನಾನು ವೆಜ್ಜಿಸ್ ಫ್ರೈಸು ಮತ್ತು ಫ್ರೆಂಚ್ ಫ್ರೈಸ್ ತುಂಬ ಇಷ್ಟಪಡ್ತಾಳೆ ಅವಳು. ಸೊ ಹಂಗಾಗಿ ಇದನ್ನು ಕೂಡ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಹಣ್ಣುಗಳು ಬಂದರೆ ನಾನು ಕಿತ್ತಳೆ ಹಣ್ಣು, ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ ಇದನ್ನೆಲ್ಲ ತೊಗೊಂಬಂದು ಸ್ಟೋರ್ ಮಾಡಿ ಇಡ್ತೀನಿ. ನನ್ನ ಹಸ್ಬೆಂಡಿಗೆ ಚಕ್ಲಿ ಅಂದರೆ ಎಲ್ಲ ತುಂಬ ಇಷ್ಟ, ನನಗೂ ಕೂಡ ಚಕ್ಲಿ ತುಂಬ ಇಷ್ಟ ಆಗುತ್ತೆ, ಮುರುಕು ಎಲ್ಲ. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಬಂದು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಒಂದೊಂದು ಸರಿ ಬರುವಾಗಲೇ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಂದರೆ ಬರುತ್ತೆ, ಅದು 1 2 ವಾರ 3 ವಾರ ನಮಗೆ. ಆ್ಯಂಡ್ ಇಲ್ಲಿ ಹುಣಸೆ ಹಣ್ಣು ಲೂಸಲ್ಲಿ ಸಿಕ್ಕಿತ್ತು ನನಗೆ. ಸೊ ಅದನ್ನು ತೊಗೊಂಬಂದು ಒಂದು ಐಕ್ಯ ಬ್ಯಾಗ್ ಇದೆ, ಸ್ಟೋರೇಜ್ ಬ್ಯಾಗು, ಅದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಥರ ಹುಣಸೆ ಹಣ್ಣು ಚೆನ್ನಾಗಿದ್ರೆ ಇಲ್ಲಿ ಅದಕ್ಕೆ 1/2 kg 1/4 kg ಆ ಥರನೂ ಸಿಗುತ್ತೆ. ಸೊ ಇದನ್ನು ಇಲ್ಲಿ ಈ ಥರ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಎಕ್ಸ್ಟ್ರಾ ಥಿಂಗ್ಸ್ ಏನಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೂ ಮಾಡ್ಕೊಳ್ಬೋದು, ಬಟ್ ನಾನು ಎಮರ್ಜೆನ್ಸಿಗಿರಲಿ ಅಂತ ತೊಗೊಂಬಂದಿದ್ದೀನಿ. ಆ್ಯಂಡ್ ಒಂದಷ್ಟು ವೆಟ್ ಟಿಶ್ಯೂಸ್ಗಳು, ತುಂಬ ಅಂದರೆ ತುಂಬ ನಮಗೆ ಬೇಕಾಗಿರೋದೇನೆಂದರೆ ಪರ್ಫ್ಯೂಮ್ಸು. ನಾನು ಒಂದು ಹ್ಯಾಂಡ್ ಪರ್ಫ್ಯೂಮ್ ಮತ್ತು ಇನ್ನೊಂದು ಪಾಕೆಟ್ ಪರ್ಫ್ಯೂಮ್ ತಂದಿಟ್ಕೊಂಡಿರ್ತೀನಿ. ಇದು ಸ್ಮಾಲ್ ಏನಿದೆ ಅದು ಪಾಕೆಟ್ ಪರ್ಫ್ಯೂಮು. ನಾವೇನಾದರೂ ಜೀನ್ಸ್ ಎಲ್ಲ ಹಾಕ್ತೀವಿ ಅಥವಾ ಏನಾದರೂ ಸ್ಕರ್ಟ್ ಎಲ್ಲ ಹಾಕಿದರೆ ನಾವು ಪಾಕೆಟಲ್ಲಿ ಕ್ಯಾರಿ ಮಾಡ್ಬೋದು. ಇದು ಸ್ಮಾಲ್ ಪರ್ಫ್ಯೂಮ್, ಇದು ಹ್ಯಾಂಡ್ ಪರ್ಫ್ಯೂಮು, ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಇದು ಒಂದು ರೋಸಸ್ಸು, ನೆನ್ನೆ ತೋರಿಸಿದ್ನಲ್ವ ನಾನು, ಅಂದರೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ವ ಅದೇ ರೋಸಸ್ಸು. ಇವಾಗ ತೆಗೆದು ಇಡೋಷ್ಟು ಟೈಮ್ ಇಲ್ಲ, ತುಂಬ ಟೈಮ್ ಆಗಿದೆ. ನಾನು ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡಿ ಆಯಿತು ಇವಾಗ. ಸೊ ಇದೇನಿದ್ರು ನಾಳೆ ಬೆಳಗ್ಗೆನೇ ಸೆಟಪ್ ಮಾಡಬೇಕು. ಅದ್ರ ಜೊತೆ ನಾನು 2 ಮಡ್ಕ ಟೈಪಿಂದು ತುಂಬ ಚೆನ್ನಾಗಿ ಫಿನಿಶಿಂಗ್ ಇತ್ತು, 2 ಕಾಫಿ ಕಪ್ಸ್ ಸಿಕ್ಕಿತ್ತು. ಟೀ ಕಾಫಿ ಏನು ಬೇಕಂದ್ರೂ ಕುಡಿಬೋದು, ಮಜ್ಜಿಗೆ ಕುಡಿಯೋ ಕೂಡ ಇದು ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ತುಂಬ ವೀಡಿಯೋಸ್ಗಳಲ್ಲಿ ನೋಡ್ತಾ ಇದ್ದೆ, ಅದು ಕೂಡ ಇವತ್ತು ಸಿಕ್ಕಿತ್ತು ಅಂತ ಹೇಳಿ 2 ಮಡ್ಕ ತೊಗೊಂಬಂದಿದ್ದೀನಿ. ಇನ್ನು ಪಾಪು ಇದೇನೇನು ಕ್ಯಾರಿ ಮಾಡಲ್ಲ, ನಾನು ನನ್ನ ಹಸ್ಬೆಂಡ್ ಮಾತ್ರ ಇಟ್ಕೊಳ್ಳೋದು. ಸೊ ಅವಳಿಗೇನು ತಂದಿಲ್ಲ, 2 ಅಷ್ಟೇ ತೊಗೊಂಬಂದಿದ್ದೀನಿ. ನೋಡೋಣ ಚೆನ್ನಾಗಿ ಬಂದರೆ ಇನ್ನೂ ಬೇಕಂದ್ರೆ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಇದು ಒಂದು ಕಿಚನ್ ಸೆಟಪ್ ಎಲ್ಲ ಆಗಿದೆ. ಎಲ್ಲ ಬಾಕ್ಸ್ಗಳಿಗೂ ಇವಾಗ ರೀಫಿಲ್ ಮಾಡಿ ಇಟ್ಟಿದ್ದು ಕೂಡ ಆಗಿದೆ. ಇದರಲ್ಲಿ ಉಪ್ಪಿದೆ, ಇನ್ನೊಂದರಲ್ಲಿ ಮಸಾಲ ಐಟಮು, ಇನ್ನೊಂದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ ಕೈಗೆ ಸಿಗೋ ಥರ. ನಾನು ಒಂದು ಮ್ಯಾಂಗೋ ತಂದಿದ್ದೆ, ಅದು ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅದರ ಬೀಜನ ಸೀಡ್ಸ್ ಏನು ಬರುತ್ತಲ್ಲ ಈ ಥರ ಒಂದು ಮಡ್ ಪಾಟಲ್ಲಿ ಹಾಕಿಟ್ಟಿದ್ದೆ. ನಾನು ಅಂದ್ಕೊಂಡಿದ್ದೆ ಅದು ಮೋಸ್ಟ್ಲಿ ಬರಲ್ಲ, ಹೋಗ್ಬಿಡುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸಾಂಬಾರು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಊಟಕ್ಕೆ ಸಾಂಬಾರು ದೋಸೆಗೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ,
ಟೊಮೊಟೊ ಹಣ್ಣು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಜೊತೆಲಿ ಆಲೂಗೆಡ್ಡೆ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆಯಿಲಲ್ಲೇ. ಇಲ್ಲಿ ನಾನು ಒಂದಷ್ಟು ಮೊಳಕೆ ಕಾಳನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಆಲ್ರೆಡಿ ಕುಕ್ಕರಲ್ಲಿ ವಿಷಲ್ ಮಾಡಿಕೊಂಡು. ಇದರಲ್ಲಿ ಹೆಸರು ಕಾಳು, ಬಟಾಣಿ ಕಾಳು, ಅಲಸಂದೆ ಕಾಳು ಎಲ್ಲ ಮೊಳಕೆ ಬಂದಿದೆ. ಸೊ ಅದನ್ನು ಆಲೂಗೆಡ್ಡೆ ಜೊತೆ ಹಾಕ್ಬಿಟ್ಟು ರುಬ್ಬಿದ ಖಾರ ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದ್ದು ಆಯಿತು, ಖಾರನೂ ಸೇರಿಸ್ಕೊಂಡಿದ್ದಾಯಿತು, ತರಕಾರಿನೂ ಕೂಡ ಎಲ್ಲ ಬೆಂದಿದೆ, ಆಲೂಗೆಡ್ಡೆ ಮೊಳಕೆ ಕಾಳು ಎಲ್ಲ ಬೆಂದಿದೆ. ತುಂಬ ಬೇಗನೆ ಒಂದು ಸಾಂಬಾರು ಕೂಡ ಇವಾಗ ದೋಸೆಗೆ ರೆಡಿ ಆಗಿಬಿಟ್ಟು. ಆ್ಯಂಡ್ ಇಲ್ಲೂ ಅಷ್ಟೇ ಮೊಳಕೆ ಕಾಳು 1 ಇಲ್ಲ 2-3 ಥರ ಮೊಳಕೆ ಕಾಳನ್ನ ನಾವು ಜೊತೆಯಲ್ಲೇ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ರೆ ಈ ಥರ ಆಲೂಗೆಡ್ಡೆ ಇಲ್ಲ ಮುಳ್ಗಾಯಿ ಜೊತೆಲಿ ನಾವು ದೋಸೆಗೆ ಸಾಂಬಾರು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಬರ್ತಾ ಗ್ರೋಸರಿ ಜೊತೆ ಪಿಜ್ಜಾ ಕೂಡ ತೊಗೊಂಬಂದಿದ್ವಿ. ನಮ್ಮ ಮನೇಲಿ ನಿಜವಾಗ್ಲೂ ಜಂಕ್ ಫುಡ್ ಯಾರೂ ತಿನ್ನಲ್ಲ, ನಾನು ತಿನ್ನಲ್ಲ, ನನ್ನ ಹಸ್ಬೆಂಡು ಕೂಡ ಅಷ್ಟೊಂದೇನು ಇಷ್ಟಪಡಲ್ಲ. ಪಾಪು ಅಷ್ಟೇ ಸ್ವಲ್ಪ ಇಷ್ಟಪಡ್ತಾಳೆ, ಅವಳಿಗೂ ಈ ಅಭ್ಯಾಸನ ತಪ್ಪಿಸ್ಬೇಕು. ಸೊ ಅವಳಿಗೋಸ್ಕರ ಸ್ವಲ್ಪ ಪಿಜ್ಜಾ ಕೂಡ ತೊಗೊಂಬಂದಿದ್ವಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಹೆಂಗೆ ಅನಿಸ್ತು ನಿಮಗೆ? ನನ್ನ ಜೊತೆ ನನ್ನ ಕಿಚನಲ್ಲಿ ಎಲ್ಲದನ್ನು ರೀಫಿಲ್ ಮಾಡಿದ್ದು, ಆರ್ಗನೈಸ್ ಮಾಡಿದ್ದು ಇಷ್ಟ ಆಯಿತಾ ನಿಮಗೆ? ಆ್ಯಂಡ್ ನೀವು ಕೂಡ ಮನೇಲಿ ಇದೇ ಥರ ರೀಫಿಲ್ಲಿಂಗ್ ಎಲ್ಲ ಮಾಡ್ತೀರಾ? ಆ್ಯಂಡ್ ಮಾಡಿದ್ರೆ ವಿಡಿಯೋನ ಪೋಸ್ಟ್ ಮಾಡಿ. ನನಗೂ ಕೂಡ ಇದು ಕಿಚನ್ಗೆ ಸಂಬಂಧಪಟ್ಟಿರುವಂಥ ಯಾವುದೇ ವೀಡಿಯೋಸ್ ನೋಡೋದಕ್ಕೆ, ಕ್ಲೀನಿಂಗ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಇದನ್ನೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನನಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೋಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.